ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಕಾವೇರಿ ಮುಂದೆ ತಿರುಗಿ ಬೀಳ್ತಾಳೆ ಲಕ್ಷ್ಮಿ. ಏನಪ್ಪಾ ಇದು, ಲಕ್ಷ್ಮಿ ಮನೆಗೆ ಬರ್ತದಾಗೆ ಅವಳಿಗೆ ಬಂದಂತ ಥಾಟ್ಸ್ ಏನು, ಜೊತೆಗೆ ಲಕ್ಷ್ಮಿ ಮತ್ತು ಕೀರ್ತಿ ತಗೊಂಡ ನಿರ್ಧಾರಕ್ಕೆ ವೈಷ್ಣವ್ ಉತ್ತರ ಏನಾಗಿರುತ್ತೆ, ವೈಷ್ಣವ್ಗೆ ಈ ವಿಷಯ ಗೊತ್ತಾಗ್ತದಾಗೆ ಆಗೋದೇನು, ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿನ ಕೀರ್ತಿ ಸೆರಗೊಡ್ಡಿ ಬೇಡ್ಕೊತಿದ್ದಾಳೆ, ದಯವಿಟ್ಟು ಲಕ್ಷ್ಮಿ ನನ್ನ ವೈಷ್ಣವ ನನಗೆ ಬಿಟ್ಕೊಟ್ಬಿಡು, ನಾನು ತ್ಯಾಗ ಮಾಡಿದ್ದೀನಿ ನನ್ನ ವೈಷ್ಣವನ ಜೀವ ಉಳಿಸೋದಕ್ಕೆ ಅಂತ. ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ಇಲ್ಲ ಕೀರ್ತಿ ಅವರ, ಸುತಾರಾಮ್ ನಾನು ಒಪ್ಕೊಳ್ಳೋದಿಲ್ಲ, ನಿಜ ನನಗೆ ನಿಮ್ಮ ಪ್ರೀತಿ ಅರ್ಥ ಆಗತ್ತೆ, ನೀವು ತ್ಯಾಗ ಮಾಡಿದ್ರ ವೈಷ್ಣವನ ಜೀವ ಉಳಿಸೋದಕ್ಕೆ, ಆದರೆ ನಾನು ನನ್ನ ಗಂಡನ ಬಿಟ್ಕೊಡೋಕ್ಕಾಗೋದಿಲ್ಲ, ಇದು ನಂದು ಸಂಸಾರದ ಬಂಧ, ನಿಮ್ಮದು ಪ್ರೀತಿ ಬಂಧ ಇರಬಹುದು, ನನ್ನ ಅಕ್ಕ ನನ್ನ ಲಡ್ಡು ಚೆನ್ನಾಗಿರಬೇಕು ಅಂತ ಹೇಳಿ ಹುಡುಕಿ ಮಾಡಿರೋ ಮದುವೆ ಇದು. ಈ ಮದುವೆನ ಯಾವುದೇ ಕಾರಣಕ್ಕೂ ಕೂಡ ನಾನು ಮುರಿಯೋದಕ್ಕೆ ಬಿಡುವುದಿಲ್ಲ, ನನಗೆ ವೈಶ್ ಬೇಕೇ ಬೇಕು, ನನ್ನ ವೈಶ್ನ ನನ್ನ ಗಂಡನ ನಾನು ಬಿಟ್ಕೊಡೋಲ್ಲ, ನಾನು ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯ ಹೆಣ್ಮಗಳು, ಕರಿಮಣಿನ ಕಟ್ಟಿಸ್ಕೊಂಡಿರ್ತಕ್ಕಂಥ ಹೆಣ್ಮಗಳು, ನನ್ನ ಗಂಡನ ನಾನು ಹೇಗೆ ಬಿಟ್ಕೊಡ್ಲಿ ಅಂತಂದರೆ ಏನು ಮಾತಾಡ್ತಿದ್ಯಾ ಲಕ್ಷ್ಮಿ, ಇಷ್ಟೆಲ್ಲ ಗೊತ್ತಾದ ಮೇಲೂ ಕೂಡ ಈ ರೀತಿ ಮಾತಾಡ್ತಿದ್ಯಾ, ನನ್ನ ವೈಶ್ ಜೀವ ಉಳಿಸೋದಕ್ಕೋಸ್ಕರ ತ್ಯಾಗ ಮಾಡಿದ್ದೇನೆ ನಾನು, ಆ ತ್ಯಾಗಕ್ಕೆ ಬೆಲೆ ಇಲ್ವಾ ಲಕ್ಷ್ಮಿ ಅಂತ ಕೇಳ್ತಿದ್ರೆ, ಜೊತೆಗೆ ನೀನು ಇದೇ ರೀತಿ ತ್ಯಾಗ ಮಾಡಿದಿದ್ರೆ ಏನು ಮಾಡ್ತದ, ಜೊತೆಗೆ ಇದೇ ರೀತಿ ನೀನು ಪ್ರೀತಿಸೋರ್ಗೆ ತೊಂದರೆ ಆಗತ್ತೆ ಅಂತ ಗೊತ್ತಿದ್ದಿದ್ರೆ ನೀನು ಇದೇ ರೀತಿ ಮಾಡ್ತಾ ಇರಲಿಲ್ವಾ ಅಂತ ಕೀರ್ತಿ ಕೇಳಿದ್ದಕ್ಕೆ, ಹೌದು ಕೀರ್ತಿ ಅವರ ನೀವು ಹೇಳಿದ್ದು ಖಂಡಿತ ನಿಜ, ನಿಮ್ಮದೇ ರೀತಿ ನಾನು ಕೂಡ ಮಾಡ್ತಿದ್ದೆ, ಆದರೆ ಒಂದು ವ್ಯತ್ಯಾಸ ಇದೆ, ನಾನು ನಿಮ್ಮ ರೀತಿ ಮತ್ತೆ ವಾಪಸ್ ಬೇಕು ಅಂತ ಕೇಳ್ತಿರ್ಲಿಲ್ಲ ಅಂತ ಲಕ್ಷ್ಮಿ ಹೇಳ್ಬಿಡ್ತಾಳೆ. ಏನು ಮಾತಾಡ್ತಿದ್ಯಾ ಲಕ್ಷ್ಮಿ ನೀನು, ಹಾಗಾದರೆ ನಾನು ಮಾಡಿರೋದು ತ್ಯಾಗ ಅಲ್ಲ ಅಂತ ಹೇಳ್ತಿದ್ಯಾ, ಪರವಾಗಿಲ್ಲ ಬಿಡು ಲಕ್ಷ್ಮಿ, ನಾನು ಮಾಡಿರೋದು ತ್ಯಾಗ ಅಲ್ಲ ಅಂತಾನೆ ಅನ್ಕೋ, ಆದರೆ ನನ್ನ ವೈಷ್ಣವ್ ನನಗೆ ಬೇಕು, ನಾನು ವೈಷ್ಣವನ ಬಿಟ್ಟು ಬದುಕೋದು ನಂಗೆ ಕಷ್ಟ ಆಗುತ್ತೆ ಅಂತ. ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ನಂಗೆ ಅರ್ಥ ಆಗುತ್ತೆ, ನಿಮ್ಮದು ವರ್ಷಗಳ ಸಂಬಂಧ ಪ್ರೀತಿ ಇದೆ, ಅರ್ಥ ಆಗುತ್ತೆ ನಿಮಗೆ ಎಷ್ಟು ಸಂಕಟ ಆಗ್ತದೆ ಅಂತ. ಆದರೆ ನಾನು ಏನು ಮಾಡಲಿ, ನನ್ನ ಗಂಡ ಒಂದು ಗೊಂಬೆ ಅಲ್ಲ, ನಿಮಗೆ ಬೇಕಾದಾಗ ಬಳಸ್ಕೊಳ್ಳೋಕೆ, ಬೇಡ ಅಂದಾಗ ಬಿಸಾಡೋಕೆ, ನನ್ನ ಗಂಡನ ಗೊಂಬೆ ಮಾಡೋದಕ್ಕೆ ನಾನು ಬಿಡೋದು ಕೂಡ ಇಲ್ಲ, ನನ್ನ ವೈಷ್ಣವನ ನಾನು ಬಿಟ್ಕೊಡೋದು ಕೂಡ ಇಲ್ಲ, ಅದು ನನ್ನ ವೈಷ್ಣವ್ ನನ್ನ ಮುತ್ತೈದೆ ತನ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ ಲಕ್ಷ್ಮಿ ನೀನು, ವೈಷ್ಣವ್ ಬಿಟ್ಕೊಡಲ್ಲ ಅಂದರೆ ಒಂದಿನಾದರೂ ನೀನು ನಮ್ಮ ಕಣ್ಗಳಲ್ಲಿ ಪ್ರೀತಿ ನೋಡಿದ್ಯಾ, ನಿಜವಾಗ್ಲೂ ಇಷ್ಟೆಲ್ಲ ಗೊತ್ತಾದ್ಮೇಲೂ ಅವ್ನು ನಿನ್ನ ಜೊತೆ ಚೆನ್ನಾಗಿರ್ತಾನೆ ಅಂತ ಅಂದ್ಕೊಂಡಿದ್ಯಾ, ಒಂದು ಪಕ್ಷ ನಿನ್ನ ಜೊತೆ ಇದ್ದರೂ ಕೂಡ ನಾನು ಅವನಿಗೋಸ್ಕರ ಇಷ್ಟು ತ್ಯಾಗ ಮಾಡಿದ್ದೀನಿ ಅಂದಮೇಲೆ ಅವನು ನಿನ್ನ ಜೊತೆ ಚೆನ್ನಾಗಿರ್ತಾನ, ಅದು ಅವನಿಂದ ಸಾಧ್ಯನಾ, ಅದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು ಅಂತ ಕೇಳ್ತಿದ್ರೆ, ಈ ಕಡೆ ಲಕ್ಷ್ಮಿಗೂ ಕೂಡ ಅನಿಸುತ್ತೆ ಕೀರ್ತಿ ಹೇಳ್ತಿರೋ ಮಾತು ಸರಿ ಇರಬಹುದು ಅಂತ. ಜೊತೆಗೆ ಅವಳ ಕಣ್ಗಳ ಮುಂದೆ ನಿನಗೆ ಈಸಿಯಾಗಿ ನನಗೆ ಪ್ರೀತಿನ ಮರೆತು ಬದುಕೋದು ಕಷ್ಟ ಆಗುತ್ತೆ ಅಂತ ವೈಷ್ಣವ್ ಹೇಳಿದ ಮಾತು. ನಂತರ ಲಕ್ಷ್ಮಿ ಹತ್ರ ದೇವಸ್ಥಾನದಲ್ಲಿ ಈಗ ಪೂಜೆ ಮಾಡಬೇಕಿದ್ರೆ ಎಲ್ಲವನ್ನ ಕೂಡ ಮರೆತು ಹೊಸ ಜೀವನನ ಶುರು ಮಾಡೋಣ ಅಂದಿದ್ದು, ಅಪ್ಕೊಂಡು ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ ಅಂದಿದ್ದು, ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂತ ಹೇಳಿದ್ದು, ಇಡೀ ಪ್ರಪಂಚನೇ ಸೈಲೆಂಟ್ ಆಗಿಬಿಟ್ಟಿತ್ತು ಅಂತ ಅನ್ನಿಸ್ತು ಅಂತ ಹೇಳಿದ್ದು, ಎಲ್ಲವೂ ಕೂಡ ನೆನಪು ಮಾಡ್ಕೊಂಡಂತ ಲಕ್ಷ್ಮಿ, ನಾನು ನನ್ನ ಗಂಡನ ಕಣ್ಗಳಲ್ಲಿ ಪ್ರೀತಿ ನೋಡಿದ್ದೀನಿ ಅಂತ ಹೇಳಿದಾಗ ಅದೆಲ್ಲ ನಾಟಕದ ಪ್ರೀತಿ ಲಕ್ಷ್ಮಿ, ಭ್ರಮೆಯಿಂದ ಆಚೆ ಬಾ, ಅವ್ನು ನಿನಗೆ ಎಷ್ಟೇ ಪ್ರೀತಿ ತೋರಿಸ್ತಾ ಇದ್ರು ಕೂಡ ಅದು ನನಗೆ ಹರ್ಟ್ ಮಾಡಬೇಕು ಅಂತ, ನನ್ನ ಮೇಲೆ ರಿವೆಂಜ್ ತೀರಿಸ್ಕೊಳ್ಳೋಕೆ ಮಾಡ್ತಾ ಇದ್ದಿದ್ದು, ನನಗೆ ನಿನ್ನ ಮೇಲೆ ತುಂಬ ದ್ವೇಷ ಮಾಡಬೇಕು ಅನಿಸ್ತದ್ದು, ಆದರೆ ನನಗೆ ನೀನು ಯಾವಾಗಲೂ ಶತ್ರು ಥರ ಕಾಣಿಸ್ಲಿಲ್ಲ, ಯಾವಾಗಲೂ ವೈಷ್ಣವ್ ನಿನ್ನ ಜೊತೆ ನಿಂತ್ಕೊಳ್ಳೋದು ನೋಡಿ ನನಗೆ ನಿನ್ನ ಮೇಲೆ ಕೋಪ ಬರ್ತಿತ್ತು, ಆದರೆ ಅವ್ನು ಯಾವತ್ತೂ ನಿನ್ನ ಪರ ನಿಂತ್ಕೊತಿದ್ದು ನನ್ನನ್ನು ತುಳಿಬೇಕು, ನನ್ನ ಫೀಲಿಂಗ್ಸ್ಗೆ ಹರ್ಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಹೊರತು ನಿನ್ನ ಮೇಲೆ ಅವನಿಗೆ ಯಾವುದೇ ರೀತಿ ಪ್ರೀತಿ ಆಗಲಿ ಫೀಲಿಂಗ್ಸ್ ಆಗಲಿ ಇಲ್ಲ ಲಕ್ಷ್ಮಿ. ಭ್ರಮೇಲಿ ಬದುಕಬೇಡ ಅಂತ ಹೇಳ್ತಿದ್ರೆ, ಇಲ್ಲ ನನ್ನ ಗಂಡನ ಪ್ರೀತಿ ನಾಟಕ ಅಲ್ಲ, ನನ್ನ ಗಂಡನ ಪ್ರೀತಿ ನಿಜ, ಅದು ಭ್ರಮೆ ಅಲ್ಲ ಅಂತ ಹೇಳ್ತಿದ್ದಾಳೆ. ಪ್ಲೀಸ್ ಅರ್ಥ ಮಾಡ್ಕೊ, ಭ್ರಮೆ ಇದು, ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಕೀರ್ತಿ ಹೇಳ್ತಿದ್ರೆ, ಹೌದು ನೀವು ಹೇಳಿದ್ದು ಭ್ರಮೆಲಿ ಬದುಕಬಾರ್ದು ಅಂತ ಲಕ್ಷ್ಮಿ ಹೇಳಿದ ತಕ್ಷಣ, ಹಾಗಿದ್ರೆ ಭ್ರಮೆ ಅಂತ ಒಪ್ಕೊಂಡ್ಯಾ, ಹಾಗಿದ್ರೆ ವೈಷ್ಣವ್ನ ನನಗೆ ಬಿಟ್ಕೊಡ್ತೀಯಾ ಲಕ್ಷ್ಮಿ ಅಂತ ಕೇಳ್ತಿದ್ದಾಳೆ ಕೀರ್ತಿ. ಅಷ್ಟರಲ್ಲಿ ಈ ಕಡೆ ವೈಷ್ಣವ್ ತನ್ನ ಅಪ್ಪನ ಜೊತೆ ಹೈದ್ರಾಬಾದ್ಗೆ ಹೋಗ್ತಿರೋ ವೈಷ್ಣವ್, ನಾನು ಕಣ್ಗಳಲ್ಲಿ ಇಟ್ಟು ಮಾತಾಡಿದೆ ಲಕ್ಷ್ಮಿ, ಕಣ್ಣಲ್ಲಿ ಕಣ್ಣಿಟ್ಟು ಮಾಡ್ತಾ ಇದ್ದೆ, ಅಪ್ಪ ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ಹೈದ್ರಾಬಾದ್ನಿಂದ ಹೋಗ್ತಿದ್ದಾಗೆ ಎಲ್ಲ ಗೊಂದಲ ಕೂಡ ಕ್ಲಿಯರ್ ಮಾಡಿ ಹೊಸ ಬದುಕನ್ನು ಶುರು ಮಾಡಿದೆ, ನೋ ಕನ್ಫ್ಯೂಷನ್ಸ್ ಏನೂ ಕೂಡ ಇಲ್ಲ ಅಂತ ಹೇಳ್ತಿದ್ರೆ, ನನಗೆ ಯಾಕೋ ಕೀರ್ತಿ ವಿಷಯ ಲಕ್ಷ್ಮಿಗೆ ಗೊತ್ತಾಗಿದೆ ಅಂತ ಅನ್ನಿಸ್ತದೆ ಅಂದಾಗ ನನಗೂ ಅದೇ ರೀತಿ ಅನ್ನಿಸ್ತು, ಅಪ್ಪ ಗೊತ್ತಾದರೆ ಗೊತ್ತಾಗಲಿ ಬಿಡಿ, ಎಲ್ಲ ಕೂಡ ಸಾರ್ಟ್ ಔಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಿದ್ದಾನೆ ವೈಶ್. ಜೊತೆಗೆ ಆ ಕಡೆ ಕಾವೇರಿ ಅವ್ರಿಗಂತೂ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ, ಮನೆಗೆ ಬಂದಿದ್ದಾರೆ ಕಾರುಣ್ಯ, ನಿನ್ನನ್ನು ಮಾತ್ರ ಯಾವುದೇ ಕಾರಣಕ್ಕೂ ಸುತಾರಾಮ್ ಬಿಡೋ ಮಾತೇ ಇಲ್ಲ, ನನ್ನೇ ಲಾಕ್ ಮಾಡಿದೆ ಅಲ್ವಾ ನೀನು,
ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು, ಏನಾದರೂ ಮಾಡಲೇಬೇಕು. ಲಕ್ಷ್ಮಿ ವೈಷ್ಣವ್ಗೆ ಈ ಒಂದು ವಿಷಯ ಜಾತಕದ ಮ್ಯಾಟರ್ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳ್ಳೇಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರನೇ ಸುಪ್ರೀತಾಗೆ ಕಾಲ್ ಮಾಡ್ತಾರೆ. ಸುಪ್ರೀತಾಗೆ ಕಾಲ್ ಮಾಡಿ ಲಕ್ಷ್ಮಿ ಇಲ್ಲಿ ಇನ್ನೂ ಕೂಡ ಏನಾಗ್ತಿದೆ, ಮನೆಗೆ ಬಂದಿಲ್ಲ ಅಂತ ಹೇಳ್ತಿದ್ರೆ, ನಾವಿಲ್ಲಿ ಅಮ್ಮಂಗೆ ಹುಷಾರಿರಲಿಲ್ಲ ಇದ್ವಿ, ಲಕ್ಷ್ಮಿ ಆ ಕಡೆ ಇದ್ದಾಳೆ, ಏನದು ಏನು ಈ ರೀತಿ ಕೇಳ್ತಿದ್ರ ಅಂತ ಕೇಳ್ತಿದ್ರೆ, ಎಲ್ಲಾಗಲೂ ಕೂಡ ಅನುಮಾನನೇ ಅಲ್ವಾ ನಿನಗೆ, ಯಾವ್ದನ್ನು ಕೂಡ ನೇರವಾಗಿ ಆಲೋಚನೆ ಮಾಡಲ್ಲ ಅಲ್ವಾ ನೀನು ಅಂತ ಕಾವೇರಿ ಅವ್ರು ಕೇಳ್ತಿದ್ರೆ, ನೀವು ಕೂಡ ಏನನ್ನು ನೇರವಾಗಿ ಮಾಡೋರು ಅಲ್ವಲ್ಲ ಅಂತ ಸುಪ್ರೀತಾ ಕೂಡ ಹೇಳ್ತಾರೆ. ಹಾಗಾಗಿ ಸುಪ್ರೀತಾಗೆ ಅನುಮಾನ ಬರುತ್ತೆ. ಮಗಂಗೆ ಕಾಲ್ ಮಾಡ್ತಾರೆ, ಕಾವೇರಿ ಅದಕ್ಕೆ ಏನು ಮಾಡ್ತಿದ್ದಾರೆ ಅಂತ. ಅತ್ತೆ ಮನೇಲೇ ಇದ್ದಾರೆ ಅಂದಾಗ ಏನೇನು ತಡ ಆಗ್ತಿದೆ ಅಂತ ವೈಷ್ಣವನ ಕರ್ಕೊಂಡು ಬಂದರು ಅಂದಾಗ ಮಾವ ಹೋದ್ರು ಅವ್ರ ಜೊತೆ, ಅತ್ತೆ ಹೋಗಲಿಲ್ಲ ಅಂತ ಹೇಳ್ತಾರೆ. ಇದರಿಂದ ಸುಪ್ರೀತಾ ಅವ್ರಿಗೆ ಅನುಮಾನ ಬರುತ್ತೆ. ಮೆಡಿಕಲ್ ಸ್ಟೋರ್ಗೂ ಕಳಿಸ್ತಿರೋ ಇವರು ಇವತ್ತೇನು ಕಳಿಸಿದ್ದಾರೆ ಅಂದರೆ ಏನೋ ಇದೆ ಸಂಚು ಮಾಡ್ತಿದ್ದಾರೆ ಅಂತ. ನಂತರ ಆ ಕಡೆ ಕೀರ್ತಿ ಮತ್ತು ಲಕ್ಷ್ಮಿ ಚಟಾಪಟಿ ವೈಷ್ಣವ್ಗೋಸ್ಕರ ಕಾದಾಟ ಶುರುವಾಗಿದೆ. ಇಲ್ಲಿ ಭ್ರಮೇಲಿ ಬದುಕಬಾರ್ದು ಅಂತ ಹೇಳಿದ್ದು ನನ್ನನ್ನು ಮಾತ್ರ ಅಲ್ಲ, ನೀವು ಕೂಡ ಯಾರು ಭ್ರಮೇಲಿ ಬದುಕೋದು ಬೇಡ. ನಾಳೆ ವೈಷ್ಣವ್ ಅವರು ಹೈದರಾಬಾದಿಂದ ಬರ್ತಿದ್ದಾರೆ, ಎಲ್ಲ ಸತ್ಯ ಕೂಡ ಅವ್ರಿಗೆ ಗೊತ್ತಾಗಲಿ, ಸತ್ಯತೆ ಆಗದ ನಡುವೆ ಅವರೇ ಆಯ್ಕೆ ಮಾಡಲಿ ಅಂತ ಹೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ, ವೈಷ್ಣವ್ಗೆ ಸತ್ಯ ಹೇಳೋದಾ ಅಂದಾಗ ಹೌದು ಸತ್ಯ ಹೇಳಲೇಬೇಕಾಗುತ್ತೆ. ಇದು ತನಕ ನೀವು ಎಲ್ಲರೂ ಕೂಡ ವೈಷ್ಣವ್ ಅವರ ಬದುಕಲ್ಲಿ ಆಟ ಆಡಿದ ಸಾಕು, ಇನ್ನು ಮುಂದೆ ಯಾವುದೇ ರೀತಿ ಸುಳ್ಳು ಮಾಚೋದು ಏನೂ ಕೂಡ ಬೇಕಾಗಿಲ್ಲ. ಅವ್ರಿಗೂ ಕೂಡ ಎಲ್ಲ ವಿಷಯ ಕೂಡ ಗೊತ್ತಾಗಬೇಕು. ನಾವು ಮೂವರು ಕೂಡ ಇಲ್ಲೇ ಬಂದು ದೇವಸ್ಥಾನದಲ್ಲಿ ನಾಳೆ ಮಾತನಾಡೋಣ, ಎಲ್ಲ ಕೂಡ ತೀರ್ಮಾನ ಆಗಿಬಿಡ್ಲಿ ಅಂತ ಹೇಳಿದಾಗ, ಸರಿ ಆಯಿತು ಲಕ್ಷ್ಮಿ, ನೀನು ಹೇಳಿದ್ದು ಕೂಡ ಸರಿಯಾಗೇ ಇದೆ, ಅದೇ ರೀತಿ ಮಾಡೋಣ, ನನಗೂ ಕೂಡ ವರ್ಷಗಳಿಂದ ಕಾಡ್ತಿರೋ ಪ್ರಶ್ನೆಗಳಿಗೆ ಉತ್ತರ ಸಿಗಲಿ, ನೀನು ಹೇಳಿದ್ದು ಸರಿನೇ ಅಂತ ಹೇಳಿ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಸುಪ್ರೀತಾ ಅವರು ಬರ್ತಾರೆ. ಏನಿದು ನೀನು ಯಾಕೆ ಹೇಳಿದ್ಯಾ ಅಂತ ಕೇಳ್ತಿದ್ರೆ, ಈ ಕಡೆ ಕೀರ್ತಿ ನಾಳೆ ಭೇಟಿ ಮಾಡೋಣ ಅಂತ ಹೇಳಿ ಹೊರಟ್ಬಿಡ್ತಾಳೆ. ನಂತರ ಕೀರ್ತಿ ಇಲ್ಲಿ ಯಾಕೆ ಬಂದಿದ್ದು, ಏನು ಹೇಳಿದ್ಲು ಅವಳು, ಲಕ್ಷ್ಮಿ ಯಾಕೆ ಕಳ್ತಿದ್ಯಾ ನೀನು ಅಂತ ಕೇಳ್ತಾರೆ. ಹಾಗೇನಿಲ್ಲ ಅಪ್ಪ, ನಾನು ಹೋಗಿ ಪೂಜೆ ಸಾಮಾನು ತೊಗೊಂಡು ಬರ್ತೀನಿ ಅಂತ ಹೇಳ್ತಿದ್ರೆ, ಇಲ್ಲ ನೋಡ್ತಾ ಇದ್ರೆ ಏನೋ ಮಹಾನ್ ದೊಡ್ಡದಾಗಿ ಆಗತ್ತೆ ಅನ್ನೋ ಸುಳಿವು ಸಿಗ್ತಿದೆ ಅಂತ ಸುಪ್ರೀತಾ ಹೇಳ್ತಾರೆ. ನಂತರ ಅಷ್ಟರಲ್ಲಿ ದೊಡ್ಡಪ್ಪ ಕೂಡ ಬರ್ತಾರೆ. ದೊಡ್ಡಪ್ಪ ಬಂದಿದ್ದೆ, ಏನಿದು ಲಕ್ಷ್ಮಿ ಕೀರ್ತಿಯಾಗಿ ಬಂದಿದ್ದು ಅಂತ ಕೇಳಿದಾಗ, ನಿಮಗೆ ಗೊತ್ತಾಯಿತು ದೊಡ್ಡಪ್ಪ ಅಂದಾಗ ನಾನು ನೋಡಿದೆ ಅಂತ ಹೇಳ್ತಾರೆ. ನಾಳೆ ದೊಡ್ಡಪ್ಪ ಎಲ್ಲ ಕೂಡ ಡಿಸೈಡ್ ಆಗುತ್ತೆ, ಅಲ್ಲಿವರೆಗೂ ನಾನು ಏನು ಕೇಳಬೇಡಿ ಅಂತ ನಾನು ಇದ್ದೀನಿ ಅಂತ ಮರಿಬೇಡ ಮಗಳೇ ಅಂತ ಹೇಳ್ತಾರೆ. ಖಂಡಿತ ದೊಡ್ಡಪ್ಪ ಅಂತ ಕೂಡ ಲಕ್ಷ್ಮಿ ಹೇಳಿ, ದೊಡ್ಡಪ್ಪ ನನ್ನ ಕಷ್ಟದಲ್ಲಿ ನೀವು ನನಗೆ ನೆರವಾದ್ರಿ, ನನಗೆ ಮನಸ್ಸಿಗೆ ಧೈರ್ಯ ತುಂಬಿದ್ರಿ, ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತ ಖಂಡಿತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ನಂತರ ಈ ಕಡೆ ಕೀರ್ತಿಗೆ ಕಾವೇರಿಯವರು ಮೊದಲು ಮನೆಗೆ ಬಾ ನೀನು ಅಂತ ಮೆಸೇಜ್ ಮಾಡಿರ್ತಾರೆ. ಇಲ್ಲಿ ಕೀರ್ತಿ ಕೂಡ ಹೋಗೋದಕ್ಕೆ ನೋಡ್ತಿದ್ದಾಳೆ. ಆದರೆ ಅಷ್ಟರಲ್ಲಿ ಕಾರುಣ್ಯ ಅವ್ರು ಬಂದಿದೆ, ಏನು ಮಾಡ್ತಿದ್ಯಾ ನೀನು ಅಂದಾಗ, ಆಂಟಿ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿದಕ್ಕೆ ಅವ್ರು ಮೆಸೇಜ್ ಮಾಡಿದ್ರು ಅಂತ ಹೋಗ್ಬಿಡ್ತೀಯ, ನೀನು ಮತ್ತೆ ಲಕ್ಷ್ಮಿ ವೈಷ್ಣವ್ ಎಲ್ಲರೂ ಕೂಡ ಮೂವರು ನಾಳೆ ದೇವಸ್ಥಾನದಲ್ಲಿ ಡಿಸೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಲ್ವಾ, ಅಲ್ಲಿ ನೀವು ಮೂವರು ಕೂಡ ಮಾತ್ರ ಇರಬೇಕು, ನಾಲ್ಕನೇವರು ಬರೋ ಅವಶ್ಯಕತೆ ಇಲ್ಲ, ನಾನಾಗಲಿ ಅದು ವೈಷ್ಣವ್ ಮಾಮ ಆಗಲಿ ಯಾರು ಕೂಡ ಬರಬಾರ್ದು ಅಂತ ಹೇಳ್ತಾರೆ. ಈ ಕಡೆ ಕೀರ್ತಿಗೂ ಸರಿ ಅಂತ ಅನ್ಸುತ್ತೆ. ನಂತರ ಈ ಕಡೆ ಲಕ್ಷ್ಮಿ ಮನೆಗೆ ಬಂದಿದ್ದಾಳೆ. ಲಕ್ಷ್ಮಿ ಮನೆಗೆ ಬರ್ತಿದ್ದಾಗ ಈ ಕಡೆ ಕಾವೇರಿ ಅವ್ರನ್ನ ನೋಡಿ ಅಲ್ಲಿ ಕೀರ್ತಿ ಹೇಳಿದ್ದು ಅಲ್ಲಿ ನೆನಪಾಗ್ತದೆ. ಇಲ್ಲಿ ಲಕ್ಷ್ಮಿಗೆ ಕಾವೇರಿ ಆಂಟಿಗೆ ಎಲ್ಲ ಕೂಡ ವಿಷಯ ಗೊತ್ತಿದೆ, ಬೇಕಿದ್ರೆ ಹೋಗಿ ಕೇಳು ಅಂತ ಹೇಳಿದ್ದು. ಹಾಗಾಗಿ ಇಲ್ಲಿ ಕೇಳಲೇಬೇಕು ಅಂತ ಬರ್ತಿರೋ ಲಕ್ಷ್ಮಿ ಎಲ್ಲ ವಿಷಯನೂ ಕೇಳೇ ಬಿಡ್ತಾಳ. ಕೇಳೋ ಮುಖಾಂತರ ಈ ಕಡೆ ಸಂಕುಷ್ಟ ಪರಿಸ್ಥಿತಿ ಬರತ್ತಾ, ಅಥವಾ ಲಕ್ಷ್ಮಿ ಪ್ರಶ್ನೆ ಮಾಡೋ ಪ್ರಶ್ನೆಗೆ ಈ ಕಡೆ ಕಾವೇರಿ ಅವರ ಬುದ್ಧಿವಂತಿಕೆ ಉತ್ತರ ಏನಾಗಿರಬಹುದು, ಅಥವಾ ಲಕ್ಷ್ಮಿ ಕಾವೇರಿ ಅವ್ರನ್ನ ಪ್ರಶ್ನೆ ಮಾಡುವುದಿಲ್ವಾ, ಮತ್ತೊಂದು ಇನ್ನೇನೋ ಹೇಳಿ ಮತ್ತೆ ಸಂಚಾಯಿಸಿ ಕೊಟ್ಟು ನಡೆದಿರೋ ಸತ್ಯನ ಮತ್ತೆ ಮುಚ್ಚಿಡೋಕೆ ಪ್ರಯತ್ನ ಪಡ್ಬೋದು. ಕೇಳೋದೇ ಬೇಡ. ವೈಷ್ಣವ್ ಕೀರ್ತಿಯವರು ಹಾಗೆ ನಾನು 3 ಜನನು ಕೂಡ ನಾಳೆ ದೇವಸ್ಥಾನಕ್ಕೆ ಹೋಗಿ ಮೂವರ ಕೂಡ ಭವಿಷ್ಯದ ಜೀವನದ ನಿರ್ಧಾರ ಮಾಡೋಣ ಅಂತ ಅನ್ಕೋತಾಳ. ಹಾಗಿದ್ರೆ ವೈಷ್ಣವ್ ಬರ್ತಿದ್ದಾಗ ಈ ಕಡೆ ವೈಷ್ಗೆ ಬಿಗ್ ಶಾಕ್ ಆದಿದೆ. ಹಾಗಿದ್ರೆ ವೈಷ್ಣವ್ ಆಯ್ಕೆ ಏನು, ಕೀರ್ತಿನ ಲಕ್ಷ್ಮಿನ ಅಂತ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.